ವಿಚಾರದಲ್ಲಿ ರಾಜ್ಯ ನಾಯಕರು ತಮ್ಮ ಬೆಂಬಲಕ್ಕೆ ನಿಲ್ಲಿಲ್ಲ ಅಂದ್ರೆ ಗೊಂದಲವನ್ನ ಇನ್ನಷ್ಟು ಜಾಸ್ತಿ ಮಾಡೋದ್ರ ಹೊರತಾಗಿ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಆಗ್ಲಿ ಅಥವಾ ಪಕ್ಷದಲ್ಲೇ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಆಗ್ಲಿ ಮಾಡ್ಲಿಲ್ಲ ಎಂಬತಕ್ಕಂಥ ಅಸಮಾಧಾನ ಸರ್. ವಿರೋಧ ಪಕ್ಷದ ನಾಯಕರು ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಇತರೆ ನಾಯಕರುಗಳು. ಅದು ಸೋಮಶೇಖರ್ನ ಪಕ್ಷಕ್ಕೆ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಅವ್ರ ಮೈಂಡಲ್ಲಿ ಇದ್ದರೆ ಇದು ಸಿಂಪಲ್ ಇಶ್ಯೂ. ನಾನು ಚುನಾವಣೆಗಿಂತ ಮುಂಚೆನೇ ಅವ್ರ ಗಮನ ತಂದಿದ್ದೆ, ಏನು ಅಸಮಾಧಾನ ಆಗ್ತಾ ಇದೆ, ತೊಂದರೆ ಆಗ್ತಿದೆ ಅಂಥೇಳಿ. ನೀವು ಚುನಾವಣೆಯಲ್ಲಿ ಗೆಲ್ತೀರಿ, ನೀವು ಚುನಾವಣೆ ಮಾಡಿ ಈ ಸಣ್ಣ ಪುಟ್ಟಗೆ ಅಂತ ತಲೆ ಕೆಡ್ಸ್ಕೋಬೇಡಿ ಅಂತಂದರು. ಚುನಾವಣೆ ಆದಮೇಲೂ ಕೂಡ 6 ತಿಂಗಳು ಅಶೋಕರ ಜೊತೆಯಲ್ಲಿ 6 ಜಿಲ್ಲೆ ಪ್ರವಾಸ ಮಾಡಿದ್ದೇನೆ, 6 ಜಿಲ್ಲೆ. ಆಮೇಲೆ ಯಡಿಯೂರಪ್ಪನವರು ನಾರ್ತ್ ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಸಮಸ್ಯೆ ಬಂದಂಥ ಸಮಯದಲ್ಲಿ ಅವ್ರ ಜೊತೆಲೂ ಚರ್ಚೆ ಮಾಡಿ ಟೂರ್ ಹೋಗಿದ್ದೇನೆ. ಇವನ್ ಮಹಾಲಕ್ಷ್ಮಿ ಲೇಔಟಲ್ಲೂ ಅವತ್ತೇ ಚರ್ಚೆ ಮಾಡಿ ಹೇಳಿದ್ದೆ ನಾನು, ಹಿಂಗೆ ಪಕ್ಷಕ್ಕೆ ಯಾರು ವಿರೋಧ ಮಾಡ್ತಾರೆ, ಜೊತೆಲಿದ್ದು ವಿರೋಧ ಮಾಡ್ತಾರೆ, ಅವ್ರನ್ನ ನೀವು ಸಸ್ಪೆಂಡ್ ಮಾಡದೆ ಹೋದರೆ, ಪಕ್ಷ ಹೊರ ಹಾಕದೆ ಹೋದರೆ ಕಷ್ಟ ಅಂತ ಅವತ್ತೇ ಯಡಿಯೂರಪ್ಪನವರು ಸಭೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಅದು ಯಾವುದೂ ಕೂಡ ಗಣನೆಗೆ ತೆಗೆದುಕೊಳ್ಳಿಲ್ಲ. ರಾಜ್ಯಸಭಾ ಚುನಾವಣೆ ಬಂತು. ರಾಜ್ಯಸಭಾ ಚುನಾವಣೆಗೆ ನಾನು ಈ ಸಣ್ಣ ವಿಷಯನೇ ನೀವು ಸೆಟೈಡ್ ಮಾಡಿದಂತೆ ಅವರು, ನಾವು ನಿಮ್ಮ ಪಕ್ಷಕ್ಕೆ ನಾನು ಮಾಡೋದಿಲ್ಲ ಅಂಥೇಳಿ ನಾನು ಪಕ್ಷದ ಇದನ್ನು ನಾನು ಹಾಕಲಿಲ್ಲ. ಅವ್ರು ತೋರಿಸಿದೆ, ನಿಮ್ಮ ಪಕ್ಷದ ಪರವಾಗಿ ಹಾಕಲಿಲ್ಲ ಅಂಥೇಳಿ. ಅವಾಗಲೂ ನೋಟಿಸ್ ಕೊಟ್ಟರು, ಅವಾಗಲೂ ಆನ್ಸರ್ ಕೊಟ್ಟಿದ್ದೇನೆ. ಎರಡನೇದು ಈತ ಪಕ್ಷಕ್ಕೆ ಇರ್ಸು ಮುರ್ಸು ಅಂತ ಕೊಟ್ಟರು, ಅವಾಗಲೂ ನೋಟಿಸ್ಗೆ ಆನ್ಸರ್ ಕೊಟ್ಟಿದ್ದೇನೆ. ಇವಾಗ ಬಂದಿದೆ. ಅದಕ್ಕೆ ಅವರೇ ಪಕ್ಷಕ್ಕೆ ಬೇಡ, ಪಕ್ಷದಿಂದ ಹೊರ ಹಾಕಬೇಕು ಅಂತಕ್ಕಂಥದ್ದು ಕೆಲವರು ತೀರ್ಮಾನ ಮಾಡಾದ್ಮೇಲೆ ನಾನು ಕೂಡ ಅವೆಲ್ಲವನ್ನು ಸಹಿಸ್ಕೊಂಡು ಸ್ವಾಗತ ಮಾಡ್ತೀನಿ. ಮುಂದೆ ಏನು ಮಾಡಬೇಕು, ಕ್ಷೇತ್ರ ಏನು ಡೆವಲಪ್ಮೆಂಟ್ ಮಾಡಬೇಕು, ಕ್ಷೇತ್ರದಲ್ಲಿ ಯಾರನ್ನೆಲ್ಲ ಏನೆಲ್ಲ ಕೇಳಬೇಕು ಅದನ್ನೆಲ್ಲ ಕೇಳಿ ಮುಂದುವರಿತೀನಿ ಸರ್. ಇನ್ನು ಈಗ ತಮ್ಮ ಉಚ್ಚಾಟನೆಯಿಂದ ತಮ್ಮ ಬೆಂಬಲಿಗರು ಇರ್ಬೋದು ಮತ್ತೆ ಬಿಜೆಪಿಯ ನಾಯಕರುಗಳಿರ್ಬೋದು, ಬಿಜೆಪಿ ಪಕ್ಷದಲ್ಲೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ನಡೀತಾ ಇದೆ. ಅದರಂತೆ ತಾವು ಕೂಡ ಇವತ್ತು ತಮ್ಮ ಬೆಂಬಲಿಗರ ಸಭೆ ಮಾಡ್ತಾ ಇದ್ದೀರಿ. ಇಲ್ಲಿ ಯಾವ ರೀತಿ ಲೆಕ್ಕಾಚಾರ ನಡೀತಾ ಇದೆ ಸರ್ ಲಾಭ ನಷ್ಟದ್ದು ತಮ್ಮ ಉಚ್ಚಾಟನೆಯಿಂದ? ಒಂದು ವರ್ಷದಲ್ಲೇ ಡಿವೈಡ್ ಆಗೋಗಿದೆ. ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಬಿ ಜೆ ಪಿ ಡಿವೈಡ್ ಆಗಿದೆ, JDS ಡಿವೈಡ್ ಆಗೋಗಿದೆ, ಕಾಂಗ್ರೆಸ್ಸು ಡಿವೈಡ್ ಆಗೋಗಿದೆ. ಇನ್ಮೇಲೆ ಡಿವೈಡ್ ಏನಿಲ್ಲ. ಈ ಡಿವೈಡ್ ಆಗಿ ಆಲೇ 1 ವರ್ಷ ಆಗೋಗಿದೆ. ಇನ್ನು ಕೆಲವರು ಇನ್ನೂ ಸಸ್ಪೆಂಡ್ ಆಗಲಿಲ್ಲ, ಎಕ್ಸ್ಪೆಲ್ ಆಗಲಿಲ್ಲ, ನೋಡೋಣ ಅಂತಕ್ಕಂಥದ್ದು ಇತ್ತು. ಇವತ್ತು ಕ್ಲಿಯರ್ ಕಟ್ ಆಗೋಗ್ತದೆ. BJPಯಿಂದ ಎಕ್ಸ್ಪೆಲ್ ಮಾಡಾದ್ಮೇಲೆ BJP ವರ್ಸಸ್ BJP, ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಆಗ್ತದೆ. ನಾವು ಸೈಲೆಂಟಾಗಿರ್ತೀನಿ. ಕ್ಷೇತ್ರ ಡೆವಲಪ್ಮೆಂಟ್ ಏನು ಮಾಡಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀನಿ. ಮುಂದಿನ ದಿವಸಗಳಲ್ಲಿ ಏನು ಮಾಡಬೇಕು, ಯಾವ ಪಾರ್ಟಿ ಸೇರಬೇಕು, ಏನು ಮಾಡಬೇಕು ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.